ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಈ ಸೊಸೈಟಿಯ ಅಧ್ಯಕ್ಷರು ಏನಾಗಿದ್ದೀರಾ, ಏನು ಹೆಸರು? ಅಧ್ಯಕ್ಷರು ಸೊಸೈಟಿಯಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ. ನಾನು 2010ರಿಂದ ಸತತವಾಗಿ 16 ವರ್ಷಗಳ ಕಾಲ ಅಧ್ಯಕ್ಷನ ಕೆಲಸ ಮಾಡಿದೆ. ಎಲ್ಲ ರೀತಿಯ ಸಪೋರ್ಟು ನಮ್ಮ ಆಡಳಿತ ಮಂಡಳಿ, ರೈತರು ಗುರುಸಿನ ಕೊಟ್ಟಿರ್ತಕ್ಕ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಯಾವತ್ತೂ ಕೂಡ ಏನು ಕೂಡ ನಾವು ಎಲೆಕ್ಷನ್ ಮಾಡಲ್ಲ, ಇನಾಮಿನೇಷನ್ ಮಾಡ್ತಕ್ಕಂಥದ್ದು. ರೈತರ ಬಗ್ಗೆ ವಿಶ್ವಾಸ ನಂಬಿಕೆ ಇದೆ. ಅದೇ ನಮ್ಮ ಆಡಳಿತ ಮಂಡಳಿ ಅಂಥವನ್ನ ಸೇರಿಸ್ಕೊತೀವಿ ನಾವು. ಅವರು ಕೂಡ ನಮಗೆ ಸಹಕಾರ ಕೊಡ್ತಾವ್ರಿ. ಆಡಳಿತ ಮಂಡಳಿ ಸಿಬ್ಬಂದಿ ಅಷ್ಟೇ, ರೈತರು ಅಷ್ಟೇ. ಹಂಗಾಗಿ ನಮ್ಮ ಸಂಸ್ಥೆ ಚೆನ್ನಾಗಿ ಬೆಳೀತಾ ಇದೆ. ಈ ರೀತಿ ಎಲ್ಲ ಕಡೆ ಮಾಡಿದ್ದಾರೆ ಖಂಡಿತ ಸಹಕಾರ ಕ್ಷೇತ್ರ ದೊಡ್ಡ ಮಟ್ಟಿಗೆ ಬೆಳೀತಾರೆ ಸ್ವಂತ ಶಕ್ತಿಯಿಂದ. ಯಾಕಂದರೆ ಮುಖ್ಯವಾದ ಉದ್ದೇಶ ಸಹಕಾರ ಸಂಸ್ಥೆ ಇದು ಸ್ವಾಯತ್ತ ಸಂಸ್ಥೆ. ಸ್ವಂತ ಶಕ್ತಿಯನ್ನು ನಡಿಬೇಕಿದು, ಸ್ವತಂತ್ರ ನಡಿಬೇಕು. ಯಾವುದೇ ಅಧಿಕಾರ ಇದು ಸರ್ಕಾರಗಳು ಇಲ್ಲ. ಇದು ಸರ್ಕಾರ ₹1 ಅನುದಾನ ಸಂಸ್ಥೆಗೆ ಕೊಡೋದಿಲ್ಲ. ಅದಕ್ಕೆ ನಾವು ಅನುದಾನ ಅನ್ನೋ ಮಾತೇ ಇಲ್ಲ ಇಲ್ಲಿ. ಅವ್ರೇನಾದ್ರು ಇವತ್ತು ಸ್ಕೀಮ್ ಇರ್ಬೋದು, ಬಡ್ಡಿ ಕೊಡ್ಬೋದು ಅಷ್ಟೇ. ಅದು ಈಗ ನಾಳೆ ಇಲ್ಲಿ ಆಗ್ಬೋದು, ಕೊಡದೇ ಇರ್ಬೋದು. ಅದು ಬಡ್ಡಿಗಳು ಸಕಾಲಕ್ಕೆ ಸರಿ ಕೊಡ್ತಾ ಇಲ್ಲ ಸರ್ಕಾರ. ನಾನು ನೇರವಾಗಿ ದೂರ್ತಿರೋದನ್ನ 1 ವರ್ಷಕ್ಕೆಲ್ಲ 2 ವರ್ಷಕ್ಕೆ ಕೊಡಲ್ಲ ಅವರು. ಅದು ಲಾಸನೇ. ಒಂದೊಂದು ಸಹಕಾರ ಬ್ಯಾಂಕಿಗೆ 20 ಕೋಟಿ, 30 ಕೋಟಿ, 50 ಕೋಟಿ ಬಾಕಿ ಬರಬೇಕು. ಆ 50 ಕೋಟಿನ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುಮಾರು ಲಕ್ಷ ಲಾಭ ಆಗ್ತದೆ. ಅದು ಸರ್ಕಾರ ದೋಷ. ಅದು ದಯಾನಂದ ಕಡಗಟ್ಟೂರ ವಿದ್ಯೋಷ ಸಹಕಾರ ಸಂಘಗಳ ಅಧ್ಯಕ್ಷ. ಕೋಲಾರ ಚಿಕ್ಕಬಳ್ಳಾಪುರ ಕೇಂದ್ರ ಸಹಕಾರ ಬ್ಯಾಂಕು ಸುಮಾರು 60 ವರ್ಷಕ್ಕೆ ಅದು ಸ್ಥಾಪನೆ ಆದ ನಿಂತ ನಡ್ಕೊಂಡು ಬಂದಿರತಕ್ಕಂಥ ದಾರಿ. ಆಮೇಲೆ ನಾವು ಅಲ್ಲಿ 2014ವರೆಗೂ ಕೂಡ ಆಡಳಿತ ಮಂಡಳಿ ಇರಲಿಲ್ಲ. 2014ರಲ್ಲಿ ಸ್ಪೆಷಲ್ ಆಫೀಸರ್ ಇದು. 14 ಆದಮೇಲೆ ಆಡಳಿತ ಮಂಡಳಿ ಬಂತು. ಆ ಒಂದು ಆಡಳಿತ ಮಂಡಳಿಯಲ್ಲಿ ಕೂಡ ನಾನು ಶ್ರೀನಿವಾಸ್ ಗೌಡ ಕೃಪಾ ಕಟಾಕ್ಷದಿಂದ ನಾನು 2 ಸಾರಿ ಡೈರೆಕ್ಟ್ರಾಗಿ ಇನಾಮಿನೇಷನ್ ಆಯ್ಕೆ ಆಗಿದ್ದೇನೆ. ಅಲ್ಲಿ ಇಂಥ ಒಂದು ಪ್ರಸಂಗದಲ್ಲಿ ಕೂಡ ಅಲ್ಲಿ ಡೈರೆಕ್ಟಾಗಿ ಬರೀ 1 ಲಕ್ಷ ಕೋಟಿ ಖರ್ಚು ಮಾಡ್ತಕ್ಕಂಥವ್ರೆ. ನಮ್ಮ ಒಂದು ಇಲ್ಲಿ ಏನು ನಡೀತಾ ಇತ್ತು ಸೊಸೈಟಿ ವ್ಯವಹಾರ, ಅವರ ಒಂದು ಪ್ರಕ್ರಿಯೆಯನ್ನು ನೋಡಿ ಈ ಒಂದು ವ್ಯಕ್ತಿಯಿಂದ ಗಳಿಕೆ ಮಾಡಿದ್ರೆ ಅದು ಒಳ್ಳೇದು ಮಾಡ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಅವರಿಗೆ ಆ ಜಾಗ ಕಳಿಸ್ಕೊಟ್ರು. ಆ ಜಾಗದಲ್ಲಿ ಹೋದಾಗ ನಾನು ಕೂಡ ಸ್ವಲ್ಪ, ಯಾಕೆ ನಾನು ಎಸ್ಪೆಷಲಿ ಹೇಳ್ಬೇಕನ್ನಾಗಿದೆ, BCom ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಈ ಅಕೌಂಟ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಹಂಗಾಗಿ ಎಲ್ಲ ಚಾಲನೆ ಕೂಡ ಮಾಡ್ತಾಯಿದ್ದೆ. ನನ್ನ 2ನೇ ಟರ್ಮಲ್ಲಿ ಅವರು ಕೂಡ ನನ್ನ ಆಡಿಟ್ ಕಮಿಟಿ ಚೇರ್ಮನ್ ಕೂಡ ಮಾಡಿದ್ರು. ಅಷ್ಟು ತಿಳುವಳಿಕೆ ಇದ್ದಿರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಇವಾಗ ನಮ್ಮ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷ ಆಗಿದ್ದ ಗೋವಿಂದಗೌಡರು ಕೂಡ ಅಕೌಂಟ್ಸಲ್ಲಿ ನಿನಗಷ್ಟು ನಾಲೆಜ್ ಯಾರೂ ಇಲ್ಲ ಇಲ್ಲಿ ಬ್ಯಾಂಕಲ್ಲಿ. ಅದು ಅಡ್ಮಿನಿಸ್ಟ್ರೇಟ್ ನನ್ನ ಕಡೆ ಇದರಲ್ಲಿ ನಾನಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಅಷ್ಟು ನಾವು ಕ್ವಶನ್ ಮಾಡ್ತಾಯಿದ್ವಿ. ಎಲ್ಲ ಒಂದು ಮೀಟಿಂಗ್, ಬೋರ್ಡ್ ಮೀಟಿಂಗಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ಹೇಳಲಿಕ್ಕೆ, ಸಲಹೆ ಕೊಡಲಿಕ್ಕೆ ನಾವು ಮುಂದಾಗ್ತಾಯಿದ್ದೀವಿ. ಇಲ್ಲ ಅಂದು ಆಗ್ತಾ ನಡೀತಾಯಿತ್ತು. ಬ್ಯಾಂಕ್ ನಡ್ಕೊಂಬಂತು 2022-23ವರೆಗೆ ಚೆನ್ನಾಗಿ ಬ್ಯಾಂಕ್ ನಡ್ಕೊಂಬಂತು ನಮ್ಮ ಆಡಳಿತ ಮಂಡಳಿ ಅವಧಿಯಲ್ಲಿ. ಅವಾಗ ಹೇಳಿದ 1,560 ಕೋಟಿ ಯುವಜನ ಸಾಲಗಳನ್ನು ರೈತರು ಕೊಟ್ಟಿದ್ದರು. 54 ಕೋಟಿಯಿಂದ 1,560 ಕೋಟಿವರೆಗೂ ನಾವು ಹೋಗ್ತಕ್ಕಂಥದ್ದು. ಅದು ಕನ್ಸೆಷನ್ ರೇಟ್ ಆಫ್ ಫೈನಾನ್ಸ್ ನಬಾರ್ಡಿಂದ ತಂದಿರ್ತಕ್ಕಂಥದ್ದು, ಅಪೆಕ್ಸ್ ಬ್ಯಾಂಕ್ ಸಹಾಯ ಮಾಡ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ನಂಬರ್ 1 ಸ್ಥಾನದಲ್ಲಿ ಬ್ಯಾಂಕ್ ಹೋಗಿತ್ತು. ಅದಾದ ನಂತರ ಅತಿಯಾದ ವೈಭವೀಕರಣ, ಎಲ್ಲ ಕಡೆ ಇವರು ಫಂಕ್ಷನ್ಗಳು ಮಾಡಿ, ಪಕ್ಷಾಂಗಗಳಿಗೆ ಪಂಡಾಳ ಹಾಕಿ, ಚೇರುಗಳು ಹಾಕಿ, ಅಡಕೆಲೆ ಕೊಟ್ಟು, ಹೂವುಗಳು ಕೊಟ್ಟು ಜನರಿಗೆ ಪ್ರೋತ್ಸಾಹ ಮಾಡಿ, ಪ್ರಥಮವಾಗಿ ಮಾಡಿದ ಉದ್ದೇಶ ಏನಂದರೆ ದುಡ್ಡು ಮೇಲೆ ಹಾಕ್ಕೊಡ್ತಾಯಿದ್ರು ಟೇಬಲ್ಗಳ ಮೇಲೆ. ಯಾಕೆ ಅಂದರೆ ಅಟ್ರಾಕ್ಷನ್ ಮಾಡಬೇಕು, ನಂಬಿಕೆ ಉಳಿಸ್ಬೇಕು, ಬ್ಯಾಂಕ್ ಬೆಳೆಸಬೇಕು ಅನ್ನೋ ಉದ್ದೇಶ ಇತ್ತು. ಅದು ಇಲ್ಲಿಗಲ್ ಆದರೂ ಕೂಡ ತದನಂತರ ದಿನಗಳಲ್ಲಿ ಇದು ಯಾರ್ಯಾರು ಕೈ ಜೋಡಿಸಿ ಇವತ್ತು ಪಂಡಾಲ್ಗಳು ಹಾಕಿ ಹೊಗಳಿದ್ರು ಆ ಒಂದು ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರನ್ನ, ಅವತ್ತು ಯಾರ್ಯಾರು ಪ್ರೋತ್ಸಾಹ ಕೊಟ್ಟರೋ ಅವೆಲ್ಲವೂ ಕೂಡ ಅವತ್ತು ನಡೀತಾ ಇತ್ತು. ಏನು ತಪ್ಪಾಯಿತು, ಏನು ಸರಿ ಇತ್ತ ಅಂತ ಅದು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ ನಂತರ ಯಾರು ರಾಜಕೀಯವಾಗಿ ಅವರಿಗೆ ಮತ್ತು ಇನ್ನೊಬ್ಬರಿಗೆ ಅಥವಾ ಆಗದೇ ಇದ್ದ ಸಂದರ್ಭದಲ್ಲಿ ಅದೇನಾಯಿತು, ಬ್ಯಾಂಕ್ ಬಗ್ಗೆ ಹೆಚ್ಚಿನ ದೂರುಗಳು ಜೊತೆ ಎನ್ಕ್ವೈರಿಗಳು, ಡಿಪಾರ್ಟ್ಮೆಂಟ್ಗಳು, ಕೋರ್ಟು, ಕಚೇರಿ ಅಂತ ಹೋದಾಗ ಬ್ಯಾಂಕ್ ಇವತ್ತು ನಂಬಿಕೆಯಿಂದ ದೂರವಾಯಿತು. ಬ್ಯಾಂಕ್ ವಿಶ್ವಾಸ ಇಲ್ಲ. ನಬಾರ್ಡು ವಿಶ್ವಾಸ ಮಾಡ್ತಾಯಿಲ್ಲ, ಅಪೆಕ್ಸ್ ಬ್ಯಾಂಕ್ ನಮಗೆ ವಿಶ್ವಾಸ ಮಾಡ್ತಾಯಿಲ್ಲ, ಸರ್ಕಾರನೂ ವಿಶ್ವಾಸ ಇರ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದರೆ ರಾಜಕೀಯ ಸಿದ್ಧಾಂತರ, ಅದು ಷಡ್ಯಂತ್ರ. ಇವೆಲ್ಲವೂ ಕೂಡ ಇವತ್ತು ಬ್ಯಾಂಕ್ ಮುಳುಗೋಗಿದ್ದರಿಂದ ಆಗಿದ್ದು ಆಡಳಿತ ಮಂಡಳಿಗೂ ತೊಂದರೆ ಆಗಲಿಲ್ಲ, ಅಥವಾ ರಾಜಕೀಯ ನಾಯಕರಿಗೂ ತೊಂದರೆ ಆಗಿಲ್ಲ. ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥ ಇವತ್ತು ಅಲ್ಪಸಂಖ್ಯಾತರು ಇಲ್ಲಿ ಇರ್ತಕ್ಕಂಥವ್ರು, ಏನು ಅಶಕ್ತರಾಗಿರ್ತಕ್ಕಂಥ ನಮ್ಮ ಹೆಣ್ಮಕ್ಳು 25,000 ಸಂಘ ಇತ್ತು ಅಂತಂದರೆ 2.5 ಲಕ್ಷ ಇರ್ತಕ್ಕಂಥ ಆಯಿತು. ಅಂಥ ಸದಸ್ಯರು ಇವತ್ತು ಎಲ್ಲ ಸ್ವಂತ ದುಡಿಮೆಯಿಂದ ಮಾಡಲಿಕ್ಕೆ ಅನುವಾಗಿತ್ತು. ಇವತ್ತು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಕೂಡ ಸಾಲ ವಸೂಲಿ ಮಾಡೋಕ್ಕಾಗ್ತಾಯಿಲ್ಲ, ಕೊಡೋಕ್ಕೂ ಆಗ್ತಾಯಿಲ್ಲ, ಯಾರಿಗೂ ಸಹಾಯ ಮಾಡೋಕ್ಕಾಗ್ತಾಯಿಲ್ಲ. ಜೊತೆಗೆ ರೈತರಿಗೆ ಏನಿವತ್ತು 3 ಲಕ್ಷ ನಾವು ಇಲ್ಲೇ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾಯಿದ್ದೀವಿ, ಬೆಳೆ ಸಾಲ, ಅದನ್ನು 5 ಲಕ್ಷ ಮಾಡಿದರು. 5 ಲಕ್ಷ ಸಾಲನ ಕೆಲವೇ ಜನ ಕೊಡೋಕ್ಕಾಯಿತು. ಅದಾದ ನಂತರ 10 ಲಕ್ಷ MTL ಸಾಲ ಕೊಡ್ತಾಯಿದ್ದೀವಿ ನಾವು, ಅದು 3% ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಇಯರ್. ಅದನ್ನು ಕೂಡ ನಾವು 15 ಲಕ್ಷಕ್ಕೆ ಏರಿಕೆ ಮಾಡಿದರು.
ಅವೆಲ್ಲ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಈ ಬ್ಯಾಂಕ್ ಇವತ್ತು ರಾಜಕೀಯ ಹಸ್ತಕ್ಷೇಪ ಮಾಡೋದ್ರಿಂದ ಸಂಪೂರ್ಣವಾಗಿ ನಷ್ಟವಾಗಿದೆ. ಈ ಬ್ಯಾಂಕ್ ಇವತ್ತು ಏನು ಲಾಭದಲ್ಲಿತ್ತು, ಹಿಂದೆ ಸುಮಾರು ಒಂದು 12-13 ಕೋಟಿ ಲಾಸ್ ಇತ್ತು, ಅವೆಲ್ಲ ಕ್ರೋಢೀಕರಣ ಮಾಡಿ ಬ್ಯಾಂಕನ್ನು ಲಾಭದ ಕಡೆ ಹೋಗಿದ್ವಿ ನಾವು. 6 ಕೋಟಿ ಆಗಿತ್ತು, 3 ಕೋಟಿ ಆಗಿತ್ತು. ಇವಾಗ ಆಗ್ತಕ್ಕಂಥದ್ದು ಬ್ಯಾಂಕ್ ಲಾಸು 65 ಕೋಟಿ. 23-24ನೇ ಸಾಲಿನ ಫೈನಾನ್ಷಿಯಲ್ ರಿಪೋರ್ಟ್ ಪ್ರಕಾರ 24-25ನೇ ಫೈನಾನ್ಷಿಯಲ್ ರಿಪೋರ್ಟ್ ಪ್ರಕಾರ 65 ಕೋಟಿ. ಸಾರಿ, ಅದು ಬಂದು ಅದನ್ನೇ 12 ಕೋಟಿ 25 ಹೋಗ್ತದೆ. ಈ ರೀತಿ ಹಂತವಾಗಿ ಬ್ಯಾಂಕ್ ಲಾಸ್ಗೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈಗ ಆಗ್ತಕ್ಕಂಥದ್ದು ಎಲ್ಲ ಸುಸ್ತಿ ಆಗಿರೋದ್ರಿಂದ ಹತ್ತತ್ತ ಸುಮಾರು ಸುಸ್ತಿ ಇದೆ. ಆ ಸುಸ್ತಿನ ನೀವು ಕಲೆಕ್ಟ್ ಮಾಡ್ತಾ ಇಲ್ಲ. ಜೊತೆಗೆ ನಮ್ಮ ಸೂಪರ್ ಇರ್ಬೋದು, ಅವರು ಪ್ರಾಂಪ್ಟಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಲ್ಲ, ಇರ್ತಕ್ಕಂಥ ಸ್ಟಾಫು ಸಿಬ್ಬಂದಿ ಏನಿದೆಯೋ ಅದು ಕೂಡ ಇವತ್ತು ಪ್ರಾಂಪ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ಹೊಂದಾಣಿಕೆ ಇಲ್ಲ. ಅವರ ಒಂದು ಬೇಜವಾಬ್ದಾರಿಯಿಂದ ವಸೂಲಿ ಕೂಡ ಸರಿ ಆಗ್ತಾ ಇಲ್ಲ. ಬ್ಯಾಂಕ್ ಮುಳುಗಲಿಕ್ಕೆ ಒಂದು ಸಿಬ್ಬಂದಿಗೆ ಬೇಜವಾಬ್ದಾರಿತನ, ಜೊತೆಗೆ ರಾಜಕೀಯ ಪ್ರಭಾವವಾಗಿ 90% ರಾಜಕೀಯ ಹಸ್ತಕ್ಷೇಪ. ರಾಜಕೀಯ ಅದು ಯಾವುದೇ ಪಾರ್ಟಿ, ಅದು ಯಾವುದೇ ಪಕ್ಷ ಆಗಿಲ್ಲ ಅಂತ ಅವಶ್ಯಕತೆ ಏನಿಲ್ಲ. ನಾನು ಪಕ್ಷಾತೀತವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ನಾನು, ಯಾಕಂದ್ರೆ ಅಷ್ಟು ತಿಳ್ಕೊಂಡಿದ್ದೀನಿ ಬ್ಯಾಂಕ್ ಬಗ್ಗೆ. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಆ ಬ್ಯಾಂಕನ್ನು ಕೊಡಲೇಬೇಕಾಗಿದ್ದರೆ ಈ ರಾಜಕೀಯದ ದೂರ ಇರಲಿ. 3 ವರ್ಷಕ್ಕೆ ಬ್ಯಾಂಕ್ ಮತ್ತೆ ಕಟ್ಬೋದು, ರಾಜಕೀಯದ ಹಸ್ತಕ್ಷೇಪ ಇಲ್ಲದೇ ಇದ್ದರೆ. ಆ ರೀತಿ ಆಗ್ತದೆ. ಅದಕ್ಕೆ ನಾನು ಒಂದು ಮಾತು ಹೇಳಬೇಕಂತ ಆವಾಗಲೇ ಹೇಳಕ್ಕೆ ಹೋಗಲಿಲ್ಲ ನಾನು. ಯಾರು ಇವತ್ತು ರಾಜಕೀಯದವ್ರು ದೊಡ್ಡವ್ರು MLA ಇರ್ತಕ್ಕಂಥವ್ರು, ಮಿನಿಸ್ಟರ್ ಇರ್ತಕ್ಕಂಥವರು ಕೂಡ ಇವತ್ತು ರಾಜಕೀಯ ಒಕ್ಕೂಟಗಳಲ್ಲಿ DCC ಬ್ಯಾಂಕ್ಗಳಲ್ಲಿ ಅವರು ಕೂಡ ಡೈರೆಕ್ಟಾಗಿ ಬಂದು ಕೆಲಸ ಮಾಡಕ್ಕೆ ಹೋಗ್ತಾರೆ. ಏನಕ್ಕೆ ಬೇಕು ಇವರಿಗೆ? MLA ಆಗಿರಿಗೆ ಯಾಕೆ ಬೇಕು? ಮಿನಿಸ್ಟರ್ ಆಗಿರಬೇಕು? ಅದಕ್ಕೆ ಒಂದು ಕಾಯ್ದೆ ಮಾಡಬೇಕಾಗ್ತದೆ ಅಂತ ಅನಿಸ್ತದೆ ನನಗೆ. ಏನು ಅಂತಾರೆ, ಯಾರು ಗ್ರಾಮ ಪಂಚಾಯತಿಯಿಂದ ಮೆಂಬರಿಂದ ಹಿಡಿದು ಅಪ್ ಟು ಅದು MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಪಾರ್ಲಿಮೆಂಟ್ ಸದಸ್ಯ ಇರ್ಬೋದು, ಕೇಂದ್ರ ಮಂತ್ರಿ ಇರ್ಬೋದು, ಈವನ್ ಪ್ರಧಾನಮಂತ್ರಿ ಇರ್ಬೋದು, ಯಾರಿಗೂ ಕೂಡ ಈ ರಾಜಕೀಯ ಇದರಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅಂತ ಕಾಯ್ದೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗ್ತದೆ. ಅವ್ರ ಜೊತೆಗೆ ಏನು ಮಾಡಬೇಕು, ಸರ್ಕಾರದ ಬಗ್ಗೆ ಹೋಗಿ ರೈತರ ಬಗ್ಗೆ ಕೇಳಬೇಕಾಗ್ತದೆ. ಅಂಥದಕ್ಕೆ ಅವರು ಒಂದು ರಾಜ್ಯದಲ್ಲಿ ಒಂದು ಪರಿಷತ್ ಮೆಂಬರ್ ಮಾಡ್ತಕ್ಕಂಥದ್ದು, ದೇಶದ ಮಟ್ಟದಲ್ಲಿ ರಾಜ್ಯಸಭೆ ಮೆಂಬರ್ ಮಾಡ್ತಕ್ಕಂಥದ್ದು, ಸಹಕಾರಿ ಇಲಾಖೆ ಸಹಕಾರಿ ಇಲಾಖೆಯಿಂದ ರಿಸರ್ವ್ ಮಾಡಿ ರಾಜ್ಯಕ್ಕೆ ದೇಶಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆ ಒಂದು ಅಮೆಂಡ್ಮೆಂಟ್ ಮಾಡಿ ಆಕ್ಟ್ ಮಾಡಿದ್ರೆ ಖಂಡಿತ ಒಳ್ಳೆಯದಿರುತ್ತೆ. ಈ ರಾಜಕೀಯದವ್ರನ್ನ ದೂರ ಮಾಡಬೇಕು ಈ ಹಸ್ತಕ್ಷೇಪದಿಂದ. ಆವಾಗ ಸಂಸ್ಥೆಗಳು ಉಳಿತವೆ. ಅವರು ತಮ್ಮ ತೆವಲುಗಳಿಗೆ, ತಮ್ಮ ರಾಜಕೀಯ ಹಿತಾಸಕ್ತಿಗೆ, ತಮ್ಮ ಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ಈ ಸಂಸ್ಥೆಗಳನ್ನು ಬಳಸ್ಕೊತಾವ್ರಿ. ಅದು ಆರ್ಥಿಕವಾಗಿ ಅಲ್ಲ, ಅವರ ಉನ್ನತೀಕರಣಕ್ಕೆ. ಹಂಗಾಗಿ ಆ ರಾಜಕೀಯ ಹಸ್ತಕ್ಷೇಪದಿಂದ ದೂರ ಮಾಡಿದ್ರೆ ಸಹಕಾರ ಕ್ಷೇತ್ರ ಖಂಡಿತ ಚೆನ್ನಾಗಾಗ್ತದೆ. ಈ ಒಂದು ದೇಶದಲ್ಲಿ ಸಹಕಾರ ಸಂಸ್ಥೆ ಭಾಳಷ್ಟು ಚೆನ್ನಾಗಿದೆ. ಸುಮಾರು ಇವತ್ತು ಒಂದು 50% ಅಷ್ಟು ಜನ ಇವತ್ತು ಷೇರುದಾರರು ಸದಸ್ಯರಿದ್ದಾರೆ ಈ ಸಹಕಾರ ಕ್ಷೇತ್ರದಲ್ಲಿ. ಅದು MPCs ಇರ್ಬೋದು, ಪ್ರಾಥಮಿಕ ಕೃಷಿ ಸಹಕಾರ ಇರ್ಬೋದು, ಸೆಕೆಂಡ್ರಿ ಸೊಸೈಟಿ ಇರ್ಬೋದು, ಅದು ರಾಜ್ಯ ಮಟ್ಟದಲ್ಲಿ ದೇಶದ ಮಟ್ಟ ಇರ್ಬೋದು. ಆ ರೀತಿ ದೊಡ್ಡದಾಗಿ ಬೆಳೀತಾ ಇದೆ. ಯಾಕಂದರೆ ರೈತರಿಗೆ ವಿಶೇಷವಾಗಿ ಸಿಗ್ತಕ್ಕಂಥ ಸವಲತ್ತು ಏನಾದರೂ ಇದ್ದೇ ಅದು ಸಹಕಾರ ಬ್ಯಾಂಕಿನಿಂದ, ಸಹಕಾರ ಸೊಸೈಟಿಯಿಂದ ಸಿಗೋಕ್ಕೆ ಸಾಧ್ಯ ಆಗಿದೆ. ಇವತ್ತು ಉಳಿವಿರ್ತಕ್ಕಂಥ ಇವತ್ತು ರೈತ ಏನಾದರೂ ಅನ್ನ ಬೆಳಿಲ್ಲ, ಅಕ್ಕಿ ದವಸ ಧಾನ್ಯ ಬೆಳಿಲ್ಲ ಅನ್ನೋದು ನಾವು ತಿನ್ನೋಕೆ ಏನೂ ಸಿಗೋದಿಲ್ಲ. ಅದು ರೈತರಿಗೆ ವಿಶೇಷವಾದ ಸವಲತ್ತನ್ನು ಕೊಡ್ತಕ್ಕಂಥದ್ದು, ಸಬ್ಸಿಡಿ ಕೊಡ್ತಕ್ಕಂಥದ್ದು, ಬಟ್ ಅವ್ರಿಗೇನಾದರೂ ಮನ್ನಾ ಮಾಡ್ತಕ್ಕಂಥದ್ದು, ಕಷ್ಟ ಬಂದಾಗ, ಬೆಳೆ ಅರ್ಧ ಇದ್ದಾಗ ಅವೆಲ್ಲವನ್ನು ಮಾಡಬೇಕು. ಒಂದು ರೈತನ ನಾವು ಸಹಾಯ ಮಾಡಬೇಕು, ದೇಶಕ್ಕಾಗಿ ಅಂತ ಸೈನಿಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ಗುರಿ ಇಟ್ಕೊಬೇಕು. ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರೇ ಆಗಿಲ್ಲ, ಅವರು ಅವೆಲ್ಲ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ನಮ್ಗೆ ರಾಜಕೀಯ ಬೇರೆಯವ್ರು ಮಾತಾಡೋಕ್ಕೆ ಇದೆ, ಸಾಕಷ್ಟು ಇದೆ. ಯಾರು ರೈತ ಸರ್ಕಾರ ಏನು ಮಾಡ್ತಾರೆ, ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ಆ ಶಿಕ್ಷಕನ ಸೇರಿಸೋದು ಬೇಡ. ಇಲ್ಲಿ ಅದ್ರ ಬಗ್ಗೆ ನಾವು ಹೋಗೋದು ಬೇಡ. ಸಂಸ್ಥೆ ಉಳಿಬೇಕು. ವಿಶೇಷವಾಗಿ ನಮ್ಮ ಕೋಲಾರ DCC ಬ್ಯಾಂಕು ಮತ್ತು ಹಾಲು ಒಕ್ಕೂಟ ಉಳ್ಕೊಬೇಕು. ಈಗ ಹಾಲು ಒಕ್ಕೂಟ ವಸ್ತು ಲಾಭದಾಯಕ ಇತ್ತು. ಪಾಪ ಕಷ್ಟಪಟ್ಟು ಇವರು ಎಷ್ಟು ಕಷ್ಟಪಡ್ತಾರೆ ರೈತರು. ಹಾಲು ಹಾಕಬೇಕಾಗಿದೆ, ಬೆಳಗ್ಗೆ ಎದ್ದು ಹಸು ತೊಳೆದು ಕ್ಲೀನ್ ಮಾಡಿ ಅದನ್ನು ಮೇವು ತಂದು ಹಾಕಿ ಸಾಕಿ ಹೆಣ್ಮಕ್ಳು ಎಲ್ಲ ಕೂಡ ಒಂದು ಜೀವನಕ್ಕೆ ಒಂದು ದಾರಿ ಆಗ್ತಾಯಿತ್ತು. ಅಂಥದಕ್ಕೆ ಇವತ್ತು ಯಾರೋ ಒಬ್ಬ ಡೈರೆಕ್ಟ್ ಆಗಿತ್ತು, ಕಮಿಟಿ ಇರ್ತಾಯಿತ್ತು, ಆಡಳಿತ ಮಾಡಿ ಕೆಲಸ ಮಾಡಿ ಹೋಗ್ತಾಯಿತ್ತು. ಈಗ ಅದ್ರ ಮೇಲೆ ಕಂಡು ಬಿತ್ತು ರಾಜಕೀಯದವರಿಗೆ, ದೊಡ್ಡವರಿಗೆ, ಮಿನಿಸ್ಟರ್ ಆಗೋರಿಗೆ ಮತ್ತು ಇವ್ರು MLAಗಳಿಗೆ. ಅವರು ನಾವು ಹೋಗಿರ್ಬೇಕಲ್ಲಿ. ಯಾಕೆ ಹೋಗಬೇಕು, ಅದ್ರ ಬಗ್ಗೆ ಸುಧಾರಣೆ ಮಾಡಬೇಕಂತ ಹೋಗಿಲ್ಲ. ಅವರು ಅಧಿಕಾರ ಚಲಾಯಿಸಬೇಕು, ಅದನ್ನು ಸಿಕ್ಕೋದನ್ನು ಏನಾದರೂ ನಾವು ಬಾಸ್ಬೇಕಂತ ಹೋಗಿ ದುರುದ್ದೇಶದಿಂದ ಹೋಗಿರ್ತಕ್ಕಂಥವ್ರೆ. ಈ ದೊಡ್ಡ ಒಕ್ಕೂಟಗಳು ಹೋಗ್ತಕ್ಕಂಥದ್ದು, ಅದು ರಾಜ್ಯ ಮಟ್ಟದ ಒಕ್ಕೂಟ ಇರ್ಬೋದು, ಜಿಲ್ಲಾ ಮಟ್ಟದ ಒಕ್ಕೂಟ ಇರ್ಬೋದು, ಅದನ್ನು ತಿಳಿದು ಬಿಟ್ಟು ನಿಜವಾಗ್ಲೂ ಸರ್ವಿಸು ಸೇವೆ ಮಾಡಬೇಕು, ರೈತ ಸೇವೆ ಮಾಡಬೇಕು. ಅವ್ರು ಕಷ್ಟಪಡೋ ಋಣ ಇವತ್ತು ಹೆಣ್ಮಕ್ಳ ಮೇಲೆ, ರೈತರ ಮೇಲೆ ಏನು ಕಷ್ಟಪಟ್ಟು ಹಾಲಾಗ್ತಾರೆ, ಅದು ಒಂದು ಉದ್ಯಮ ಆಗಿದೆ. ಇವಾಗ ಹೈನುಗಾರಿಕೆ ಉದ್ಯಮ ತೆಗೆದು ಅದು ಸರ್ಕಾರಕ್ಕೂ ಕೂಡ ಒಂದು GDP ಮಾಡಲಿಕ್ಕೆ ಅದು ಕೂಡ ಸಹಕಾರಿಯಾಗಿದೆ. ಅಂಥ ಸಂಸ್ಥೆಯನ್ನು ಇವತ್ತು ಸಹ ಉಳಿಸಬೇಕು ಅನ್ನೋಂಗಿದ್ರೆ ಖಂಡಿತವಾಗಿ ಕೂಡ ರಾಜಕೀಯ ಹಸ್ತಕ್ಷೇಪದಿಂದ ದೂರ ಮಾಡಬೇಕು. ಅವ್ರ ರಾಜಕೀಯ ತೆವಲುಗಳು, ಅವ್ರ ಸ್ವಂತಗಾರಿಕೆ ಅದು ಬಿಟ್ಟು ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ಕೊಬೇಕು. ಅವರು ಇಲ್ಲ ಅಂದರೆ ಒಂದು ಆಕ್ಟ್ ಮಾಡಿ ಅದನ್ನು ಅಂಥವ್ರು ತೆಗೆಯೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸಮಾಜದ 90% ನಡೀತಕ್ಕಂಥ ವ್ಯವಹಾರ ನೋಡ್ತಾ ಇದ್ದಾಗ ಬರೀ ಎಲ್ಲ ಕಡೆ ಈ ರಾಜಕೀಯದ ಹಸ್ತಕ್ಷೇಪ ಮಾಡೋದ ಮೇಲೆ ಕೇಸುಗಳು ಹಾಕಿದ್ದು, ಕೋರ್ಟ್ ಹೋಗ್ತಾ ಇರೋದು, ಗಲಾಟೆ ಆಗ್ತಾ ಇರೋದು, TV ಗಳು ಬರ್ತಕ್ಕಂಥದ್ದು, ಇದರಲ್ಲಿ ಪೇಪರ್ಗಳು ಬರ್ತಕ್ಕಂಥದ್ದು ಎಲ್ಲ ಅವರ ಹಸ್ತಕ್ಷೇಪದಿಂದನೇ.
ಅವೆಲ್ಲವನ್ನು ತೆಗಿಬೇಕಾದಾಗಿದ್ದರೆ ಈ ಆಕ್ಟ್ ಮಾಡಿ ಇವ್ರು ಯಾರನ್ನೂ ನಿಜವಾಗಿ ಯಾರು ರೈತ ಸೇವೆ ಮಾಡ್ತಾನೋ ಅಂಥ ಗುರುಸಿ ಅಂಥ ಡೈರೆಕ್ಟ್ರ್ ಮಾಡಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಅದು ಜಿಲ್ಲಾ ಮಟ್ಟ ಇರ್ಬೋದು ತಾಲೂಕು ಮಟ್ಟ ಇರ್ಬೋದು ಹಳ್ಳಿ ಮಟ್ಟ ಇರ್ಬೋದು ಅಂಥವ್ರನ್ನ ಮಾಡಿದಾಗ ಸಹಕಾರ ಕ್ಷೇತ್ರ ಬಲಿಷ್ಠವಾಗಿ ಬೆಳೀತದೆ ನಿಜವಾಗ್ಲೂ ಕೂಡ. ಯಾಕಂದರೆ ಕೃಷಿ ಕ್ಷೇತ್ರ ಇವತ್ತು ಕಮ್ಮಿ ಆಗ್ತಾ ಇದೆ, ಕಷ್ಟ ಆಗಿದೆ, ಬೆಳೆ ಬೆಳಗ್ಗೆ ಆಗ್ತಾಯಿಲ್ಲ, ಲೇಬರ್ ಸಿಗ್ತಾ ಇಲ್ಲ. ಇದು ಸ್ವಲ್ಪ ಎತ್ತರ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ, ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾದ್ರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಹೇಳ್ಬೇಕನ್ನಾಗಿದ್ದು ನಮ್ಮದು ಸ್ವಲ್ಪ ಹೆಚ್ಚು ಒಂದೇ ಸ್ಥಾನ ಎರಡು ಸ್ಥಾನ ಇದೀವಿ ನಾವು. ಸಹಕಾರ ಕ್ಷೇತ್ರ ಅಷ್ಟೊಂದು ಡೆವಲಪ್ ಆಗಿ ಬೆಳೆದಿದೆ. ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗಿದ್ದರೆ ರಾಜಕೀಯ ಹಸ್ತಕ್ಷೇಪವನ್ನು ಸಂಪೂರ್ಣ ನಿಲ್ಲಿಸಬೇಕು, ಸಮಸ್ಯೆಯನ್ನು ಬೆಳೆಸಬೇಕು, ಸಹಕಾರ ಕ್ಷೇತ್ರನ ಬಲಪಡಿಸಬೇಕು ಅಂತ ಹೇಳ್ತಾ, ಜೊತೆ ನಂಬಿಕೆ ವಿಶ್ವಾಸ ಇದೆ, ಆ ನಂಬಿಕೆ ವಿಶ್ವಾಸ ಜಾಸ್ತಿ ಮಾಡಬೇಕು. ರೈತರ ಸದಸ್ಯರು ಏನಿದ್ದಾರೆ ಇಲ್ಲಿ ಆ ಸದಸ್ಯರ ನಂಬಿಕೆ ವಿಶ್ವಾಸ. ಯಾಕಂದರೆ ಮೊದಲು ಈ ಸೊಸೈಟಿಗೆ ನಾವು ತುಂಬ ನಷ್ಟ ಆಗ್ತಾಯಿದ್ವು. ಕಾರಣ ಏನಂದರೆ ಸರಿಯಾದ ನಿರ್ವಹಣೆ ಇಲ್ಲ. ಅದಕ್ಕೆ ನಮ್ಮ ಇರ್ತಕ್ಕಂಥ ತಿಳುವಳಿಕೆ ಇರ್ತಕ್ಕಂಥವರು ಕೂಡ ಈ ಸಿಬ್ಬಂದಿ ಬರಬೇಕು, ಜೊತೆ ಡೈರೆಕ್ಟರ್ ಬರಬೇಕು. ಇಲ್ಲಿ ಏನು ನಮ್ಮ ಇಲಾಖೆಯವರು ಇವತ್ತು ದೊಡ್ಡ ಇಲಾಖೆ ಇದೆ. ಇದಕ್ಕೆ AR ಆಫೀಸ್ ಇರ್ಬೋದು, DR ಆಫೀಸ್, ರಾಜ್ಯ ಮಟ್ಟದ JDS ಇರ್ಬೋದು, RCS ಆಫೀಸ್ ಇರ್ಬೋದು. ಇವೆಲ್ಲರ ಉದ್ದೇಶ ಏನು, ಒಳ್ಳೆ ಸಿಬ್ಬಂದಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಬೇಕು. ಅಕೌಂಟ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು, ಅದರ ಖರ್ಚು ವೆಚ್ಚ ಹೆಂಗೆ ಮೇಂಟೈನ್ ಮಾಡಬೇಕು. ಸುಮಾರು ಮಾಡ್ತಾರೆ, ಖರ್ಚು ವೆಚ್ಚ ಜಾಸ್ತಿ ಮಾಡ್ತಾರೆ, ಅಲ್ಲಿ ಬರ್ತಕ್ಕ ಆದಾಯ ಕಮ್ಮಿ ಆಗ್ತದೆ. ಸರಿಯಾದ ರೀತಿಯಲ್ಲಿ ಅದಕ್ಕೆ ತಿಳುವಳಿಕೆ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿ ಕೂಡ ಎಚ್ಚೆತ್ಕೊಬೇಕು, ಸಿಬ್ಬಂದಿ ಕೂಡ ಆ ರೀತಿಯ ಒಂದು ಟ್ರೈನಿಂಗ್ ಕೊಟ್ಟಾಗ ಆ ಸಂಸ್ಥೆಗೆ ಬೆಳಲಿಕ್ಕೆ ಸಾಧ್ಯ. ಹೆಂಗೆ ಸೋರೋಗ್ತದೆ ಇನ್ಕಮ್ ಆದಾಯ ಅದನ್ನು ಉಳಿಸ್ಬೋದು, ಸಂಸ್ಥೆಗೆ ಬೆಳೆಸ್ಬೋದು. ಇವತ್ತು ಸುಮಾರು ನಾನು ಹೇಳಿದೆ 45 ವರ್ಷ ಆಗಿದೆ ಈ ಸಂಸ್ಥೆ ಆಗಿ. ಯಾಕೆ ಯಾವುದು ಲಾಸು, ಯಾವತ್ತನ್ನ ವರ್ಷ ವರ್ಷ ಇಷ್ಟು ಲಾಸ್ ಅಂತ ಓದ್ತಾ ಇದ್ದೀವಿ. ಇವತ್ತು ನಾವು ಬಂದಮೇಲೆ ಯಾಕೆ ಲಾಭದಾಗಿದೆ. ಇವತ್ತು ಹೇಳ್ತಾ ಇದ್ದೀನಿ ನಾನು, ಇನ್ನೂರು ಸೊಸೈಟಿ ಇದೆ 2 ಜಿಲ್ಲೆಯಿಂದ. ಇನ್ನೂರು ಸೊಸೈಟಿನಲ್ಲಿ ಇದು ಸಣ್ಣ ಸೊಸೈಟಿ, ಬರೀ 18 ವ್ಯಾಪ್ತಿ ಇದು ಇರ್ತಕ್ಕಂಥ ವ್ಯವಹಾರ ಮಾಡಿ ಬರೀ 8 ಕೋಟಿ ವ್ಯವಹಾರ ಮಾಡೋದು. 30-40 ಕೋಟಿ, 50 ಕೋಟಿ, 100 ಕೋಟಿ, 200 ಕೋಟಿ ಮಾಡ್ತಕ್ಕಂಥ ಸೊಸೈಟಿಗಳವೆ ದಕ್ಷಿಣ ಭಾಗದ ನಾರ್ತಲ್ಲಿ. ಇಲ್ಲಿ ಲಾಭ ಹಿಂಗೆ ಮಾತಾಡಿದ್ರೆ ಅಲ್ಲಿ ಯಾಕೆ ಬರೋದಿಲ್ಲ. ನಾನು ಎಸ್ಪೆಷಲಿ ನಾನು ತಾಲೂಕಲ್ಲಿ ಮಾತಾಡ್ತಾ ಇದ್ದೆ. ಇಲ್ಲಿ 12 ಸೊಸೈಟಿ ಇದೆ. ದೊಡ್ಡ 30 ಕೋಟಿ 40 ಕೋಟಿ ಸಾಲ ಕೊಟ್ಟರೆ, ನಾ ಕೊಟ್ಟದ್ದು 8 ಕೋಟಿ ಸಾಲ. ನಮ್ಮದು ಯಾಕೆ 20 ಲಕ್ಷ 30 ಲಕ್ಷ ಲಾಭ ಬರ್ತದೆ. ಆ ಸೊಸೈಟಿಗೆ ಯಾಕೆ 1 ಲಕ್ಷ 2 ಲಕ್ಷ 3 ಲಕ್ಷ ಬರ್ತದೆ, ಅದು ಲಾಸ್ ಇದೆ. ಇದು ಜಡ್ಜ್ ಮಾಡಿ. ಈ ಜಡ್ಜ್ ಮಾಡ್ಬೇಕಾದ್ರೆ ನೀವು ಸರಿಯಾದ ರೀತಿ ಆಡಿಟ್ ರಿಪೋರ್ಟ್ ಚೆಕ್ ಮಾಡಬೇಕು. ಎಲ್ಲಿ ಲಾಸ್ ಇದೇನಾಗಿದೆ, ಆಡಿಟ್ ರಿಪೋರ್ಟ್ನ ಫೈನಾನ್ಸ್ ಬ್ಯಾಂಕ್ ತೊಗೊತಾರೆ, ಮತ್ತು AR ಆಫೀಸ್ ತಗೋತಾರೆ, DR ಆಫೀಸ್ ತಗೊಂಡ್ರೆ, ಆಡಿಟ್ ಡೈರೆಕ್ಟ್ ತಗೊಂತಾರೆ. ಯಾರು ನೋಡಲ್ಲ, ತಗೊಂತ ಮೂಲ ಫೀಸ್ ಹಾಕ್ತಾರೆ. ಈ ಸಂಘ ಏನಾಗಿದೆ, ಇದು ಆಗಬೇಕಾದ್ರೆ ತೊಂದರೆ ಲಾಸ್ ಯಾಕಾಗಿದೆ, ಅದು ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ. ಅವೆಲ್ಲವನ್ನು ಮಾಡಿದ್ರೆ ಸಂಸ್ಥೆನ ಸಹಕಾರ ಕ್ಷೇತ್ರನ ಚೆನ್ನಾಗಿ ಬೆಳೆಸ್ಬೋದು ಅಂತ ನಾನು ಸರ್ಕಾರಕ್ಕೆ ನೇರವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ಇಡ್ತಾ ಬೇಕು, ಸರ್ಕಾರ ಇದನ್ನು ಆ್ಯಕ್ಷನ್ ತೊಗೊಬೇಕು. ಈಗ ಸಿದ್ದರಾಮಯ್ಯ ಹೇಳೋರೆ, ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು, ಇಲ್ಲದೆ ನಾನು ಸರಿಯಾದ ರೀತಿ ಆ್ಯಕ್ಷನ್ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ ಅವರು ಕೂಡ. ಆ ರೀತಿ ಶ್ರದ್ಧಾಭಕ್ತಿ ಇರ್ತಕ್ಕಂಥ ಇರ್ತಕ್ಕಂಥ ಮಿನಿಸ್ಟ್ರಿಗಳು ಬೇಕು, ಅಂಥ RCS ಆಫೀಸರ್ಗಳು ಬೇಕಾಗಿದೆ, ದೊಡ್ಡ ಆಫೀಸರ್ಗಳು ಬೇಕಾಗಿದೆ ಅಂತ ಬಂದಾಗ ಕಡಿವಾಣ ಹಾಕಿ ಎಲ್ಲಿ ಆರ್ಥಿಕವಾಗಿ ಇನ್ಕಮ್ ಲೀಕೇಜ್ ಆಗ್ತಾ ಇದೆ ಅಂತ ಒಂದು ತೆಗಿಬೇಕು. ಇವತ್ತು ನಮ್ಮ DCC ಬ್ಯಾಂಕಲ್ಲಿ 1 ವರ್ಷಕ್ಕೆ ನನ್ನ ಪ್ರಕಾರ 20-30 ಕೋಟಿ ಆದಾಯ ಸೋರಿಕೆ ಆಗ್ತಾ ಇದೆ. ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ, ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಅವರು. ಎಲ್ಲಿ ಲಾಭ ಇದೆ, ಯಾಕೆ ನಷ್ಟ ಆಗ್ತಾ ಇದೆ, ಆ ನಷ್ಟ ಸರಿದೂಗಿಸ್ತಕ್ಕಂಥ ಕ್ರಮ ನಮ್ಮಲ್ಲೇ ಇದೆ, ತಿಳುವಳಿಕೆ ಇದ್ದರೆ. ಅದಾಗಿಲ್ಲ. ಅದಕ್ಕೆ ನಾವು ಸಮಾಜ ಆಡಿಟ್ ಕೊಡೋದು ಗೋಲ್ಡ್. ಇದು ಲೀಕೇಜ್ ಆಫ್ ಇನ್ಕಮ್ ಎಲ್ಲಿದೆ ತೋರಿಸ್ಕೊಡಪ್ಪ, ಸುಮ್ಮನೆ ಯಾಕೆ ಆಡಿಟ್ ಮಾಡೋಕ್ಕೆ ಬರ್ತೀಯ ಅಂತ. ಆಡಿಟ್ ಮಾಡ್ತಕ್ಕಂಥದ್ದೇ 1 ವರ್ಷಕ್ಕೆ 10-15 ಲಕ್ಷ ರೂಪಾಯಿ ನಾವು ಫೀಸ್ ಕೊಡ್ತೀವಿ. ಅವ್ರ ಫೀಸಿಗೆ ಮಾತ್ರ ಸೀಮಿತ ಆಗಿರ್ತದೆ ಹೊತ್ತು ಆಡಿಟ್ ಇರ್ತಕ್ಕಂಥ ದೌರ್ಬಲ್ಯ, ಲೀಕೇಜ್ ಆಫ್ ಇನ್ಕಮ್ ತೋರಿಸ್ಕೊಡ್ತಾ ಇಲ್ಲ. ಅವೆಲ್ಲ ಮಾಡಿದಾಗ ಹಿಡಿತ ಮಾಡಿದ್ರೆ ಸಹಕಾರ ಕ್ಷೇತ್ರ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ. ಒಕ್ಕೂಟ ಇರ್ಬೋದು, ನಮ್ಮ ಒಕ್ಕೂಟದಲ್ಲಿ ಇದೆ. ಆಡಿಟ್ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮುಖ್ಯವಾಗಿ ಲೆಕ್ಕ ಪರಿಶೋಧನೆ ಏನಿದ್ದಾರೆ ಅವ್ರ ಬಗ್ಗೆ ಕ್ರಮ ಕೈಗೊಂಡ್ರೆ, ಪರಿಶೀಲನೆ ಮಾಡಿದ್ರೆ ಈ ಎಲ್ಲ ಕಳ್ಳರು ಇರ್ತಾರೆ, ಎಲ್ಲ ಇಸ್ಕೊತಾರೆ. ರೈಟ್.